ಏನೇನು ಸಾಹೇಬ್ರು ಮಾತಾಡ್ಬೇಕಂದ್ರೆ ಬಹಳ ಕಷ್ಟ ಇದೇ ನಮ್ಮ ಜಾಗ ಇಷ್ಟೇ. ಇಷ್ಟು ದಿವಸ ಎಂಟ್ರಿ ಆಗಿಬಿಟ್ರೆ ಇದು BML ಕ್ವಾರ್ಟರ್ಸ್ ಇರ್ತಕ್ಕಂಥ ಜಾಗ. ಇದು ನಾವು ಎಕ್ಸಿಸ್ಟಿಂಗ್ ರೋಡು ನಾವು ಬಿಟ್ರೆ ರಸ್ತೆ. ಇದು ಈ ಹಿರಿಯರ ಬೆಂಬಲ ಒಪ್ಕೊಂಡು ರಸ್ತೆಗೆ ಸ್ವಲ್ಪ ಕೊಟ್ಬಿಟ್ರೆ, ಈ ಕಡೆ 100 ಅಡಿ ಕೊಟ್ಬಿಟ್ರೆ ಇದೇ ಕಡೆ ಏನೈತೆ ಯಾವುದು ಮನೆಗಳು, ಈ ಕಡೆ ಮನೆಗಳು, ಈ ಕಡೆ ಖಾಲಿ ಜಾಗ. ಇದು BML ಕ್ವಾರ್ಟರ್ಸ್. ಇದು ಪ್ರೈವೇಟ್ ಲೇಔಟ್, ನಮ್ಗೆ ವಸಂತ ನಗರ. ಇದು ಪ್ರೈವೇಟ್ ಮನೆಗಳಾಗಿದೆ. ವಾಪಸ್ ನಾವು ಹಿಂಗೆ ಹೋಗ್ತೀವಿ. ಈಗ ಇದೊಂದು ಪ್ರಪೋಸಲ್ ತಗೊಳ್ರಿ, ಇದೊಂದು ಪ್ರಪೋಸಲ್ ತಗೊಳ್ಳಿ. ಇದರಲ್ಲಿ ನಮ್ಮ ಎಕ್ಸ್ಪ್ರೆಸ್ ವೇ ಎಲ್ಲಿ ಬಂತು? ಇಲ್ಲಿ ಈಗ ನನಗೆ ಇದೊಂದು ಪ್ರಪೋಸಲ್ ಬೇಕು, ಈ ಲ್ಯಾಂಡ್ಗೆ ಇದೊಂದು ಪ್ರಪೋಸಲ್, ಎರಡು ಮಾಡೋಣ. ಎಕ್ಸ್ಪ್ರೆಸ್ ಹೈವೇ ಇರೋದು ಇಲ್ಲಿ, ಎಕ್ಸ್ಪ್ರೆಸ್ ವೇ ಇಂಪಾರ್ಟೆಂಟ್. ಎಕ್ಸ್ಪ್ರೆಸ್ ಹೈವೇ ಇರೋದು ಈ ಜಾಗ. ಏನು ರಿಸ್ಕ್ ಆಗುತ್ತೆ ಅಂದ್ರೆ ಏನು ವೆಂಟ್ ಕೊಡಬೇಕು, ಕೊಡಲ್ಲ ಅವರು. ಬೇಡ, ಇಲ್ಲಿ ಟೋಲ್ ಹತ್ರ ವೆಂಟ್ ಕೊಡೋದು. ಅದಕ್ಕೆ ಈಗ ಬರಲೇಬೇಕು. 1 ನಿಮಿಷಮ್ಮ, ಅದಕ್ಕೆ ಟೋಲ್ ಹತ್ರ ಕೊಡೋಗಿದ್ರೆ ಇದಾಗ ಕೊಡ್ಬೇಕು. ಇಲ್ಲಿ ಮಾಡ್ಕೊಂಡ್ರೆ ಸಾಕಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ನಾನು ಹೇಳೋದು ಇನ್ವೆಸ್ಟರ್ಸ್ಗೆ ಯಾರು ಬಂದವರು ಅವ್ರವ್ರು ಕೊಟ್ಟಿದ್ದ ದುಡ್ಡು ಎಕ್ಸ್ಪ್ರೆಸ್ ತೋರಿಸ್ಬಿಟ್ಟು ನೋಡ ಅಂತ ಲ್ಯಾಂಡ್ ಐತೆ ಅಂದ್ರೆ ಈಸಿ ಆಯ್ತದೆ ಅಂತ ಅಷ್ಟೇ. ಎರಡೂ ಕೊಡೋಣ ಅಂತ. ಈ ರಸ್ತೆನೂ ಮಾಡೋಣ, ಆ ರಸ್ತೆನೂ ಮಾಡೋಣ. ಈ ರಿಂಗ್ ರೋಡಿಂದ ಒಂದು ಸರ್ವೆ ಮಾಡಿಸಿ, ಈ ಮಧ್ಯೆ ಮನೆಗಳು ಬರ್ತಾವ, ಕೆರೆ ಬರ್ತಾವ, ಸ್ವಲ್ಪ ಆ ಕಡೆ ಈ ಕಡೆ ಹಾಕ್ರಿ. ಇಲ್ಲಿ ಅಕ್ವೈರ್ ದ ಲ್ಯಾಂಡ್ ಓನ್ಲಿ ಫಾರ್ ದ ರೋಡ್. ಇದು ಒಂದು ಇಂಟ್ರೆಸ್ಟ್ ಮಾಡಿ ಇದು ಒಂದು ಮಾಡಿಸ್ಕೊಂಡ್ಬಿಟ್ರೆ ನಮ್ಗೆ ಇದು ಕ್ಲಿಯರ್ ಇದೆ. ಇವ್ರು ಬೆಂಬಲ ಒಪ್ಕೊಂಡ್ಬಿಟ್ಟು 2 ರಸ್ತೆ ಬರ್ಬೋದು, 2 ಮಾಡ್ಬಿಡೋಣ. ಹಿಂಗ್ ಬಂದ್ ಹಿಂಗ್ ಹೋಗೋದು ಅಷ್ಟೇ. ಇಲ್ಲಿ ಬಂದ್ ಹಿಂಗ್ ಬಂದ್ ಹಿಂಗ್ ಬಂದ್ ಹಿಂಗ್ ಹೋಗೋದು, ಹಿಂಗ್ ಬಂದ್ ಹಿಂಗ್ ಹೋಗೋದು ಹೋಗೋದು. ಸ್ವಲ್ಪ ನೋಡ್ಕೋಬೇಕು. ಈಗ ಅವ್ರು ಹೇಳ್ತಾ ಇರೋದು ಟೋಲ್ಗೆ ಬರಕ್ ಇನ್ನೊಂದು ದಾರಿ ಮಾಡಿದಾರಲ್ಲ, ಆ ದಾರಿಗೆ ನೀವು ಕನೆಕ್ಟ್ ಮಾಡಿ. ಅದು ಮಾಡಬೇಕು. ಅವಾಗ ಲ್ಯಾಂಡ್ ಕಾಸ್ಟ್ ಜಾಸ್ತಿ ಆಗೋದು. 1 ಕಿಲೋಮೀಟರ್ ನಾವು ಎಕ್ಸ್ಪ್ರೆಸ್ ನಾನು ಬಂದಾಗ 20 ನಿಮಿಷದಲ್ಲಿ ಬಂದೆ. ನಾನು ಕೋಲಾರಕ್ಕೆ ಬಂದೆ, ರೂಪಾಯಿ ಹೇಳಿದ್ವು 20 ನಿಮಿಷಕ್ಕೆ ಬಂದ್ಬಿಟ್ಟೆ. ಇದಕ್ಕಿಂತ ಇನ್ನೇನು ಬೇಕು? ಆಯ್ತಮ್ಮ, ನಿಮ್ ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ಕಾಲಿಟ್ಟಾಗ ಗುರು ಎರಡೂನು ಪ್ರಪೋಸಲ್ ಕೊಡ್ಲಿ, 2 ಮಾಡ್ಬಿಡೋಣ ರಸ್ತೆ. ಟೌನ್ಶಿಪ್ಗೆ ರೋಡ್ಸು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕೊಡಲಿಕ್ಕೆ ಪ್ಲಾನ್ ಮಾಡಿಸಿ DPR ಮಾಡಿಸಿ ಬಂದಿದ್ದಾರೆ. ಕಾಂಪೌಂಡ್ ಎಲ್ಲ ಇರ್ಬೋದು, ರಸ್ತೆ ಇರ್ಬೋದು, ಮತ್ತು ಇನ್ನೂ ಒಂದು ಅದಕ್ಕೆ ರೋಡ್ ಮಾಡಿಸ್ತಾ ಇದ್ದಾರೆ, ಎಕ್ಸ್ಪ್ರೆಸ್ ಹೈವೇಗೆ. ಇಂಥದ್ದೆಲ್ಲನೂ ಪ್ರಪೋಸಲ್ಸ್ನ ತೊಗೊಂಡು ಇವತ್ತು ಕ್ಷೇತ್ರ ಪ್ರವಾಸ ಮಾಡಿದ್ದಾರೆ. ಬಂಗಾರಪೇಟೆ ಶಾಸಕರಾಗಿರುವ SN ಅಣ್ಣನ ಮತ್ತು ನಮ್ಮನ್ನ ಕರೆದು, ಮತ್ತು ಇಡೀ ಜಿಲ್ಲೆಗೆ ಯಾರೂ 50 ವರ್ಷದಲ್ಲಿ ಇಂಥ ಕೊಡುಗೆಯನ್ನು ಕೊಡೋದಕ್ಕೆ ಅವಕಾಶ ಆಗಿರಲಿಲ್ಲ. ಸ್ವತಂತ್ರ ಬಂದಾದಮೇಲೆ ಫಸ್ಟ್ ಟೈಮ್ ರೈತರಿಗೋಸ್ಕರ APMC ಮಾರ್ಕೆಟು 2-3 ಸ್ಟೇಟ್ ಮಧ್ಯದಲ್ಲಿ 25 ಎಕರೆಯಲ್ಲಿ ಅದನ್ನು ಕೂಡ PPP ಮಾಡೆಲಲ್ಲಿ APMC ಮಾರ್ಕೆಟ್ ಮಾಡ್ತೀವಿ ಅಂತ ಬಜೆಟಲ್ಲಿ ಬಂದಿದೆ. ಅದಾದಮೇಲೆ ಇಂಡಿಯನ್ ರಿಸರ್ವ್ ಪೊಲೀಸ್ ಅಕಾಡೆಮಿ ಕೊಟ್ಟಿದ್ದಾರೆ, ಅದು ಒಂದು 80 ಕೋಟಿಯಲ್ಲಿ. ಹೋಮ್ ಮಿನಿಸ್ಟ್ರು ಪ್ರವಾಸ ಮಾಡಿದಾಗ ಒಂದು 100 ಎಕರೆ ಜಾಗ ಕೊಟ್ಟರೆ ನಾನು ಇಲ್ಲಿ ಕರ್ನಾಟಕ ಪೊಲೀಸ್ ಇದನ್ನು ಮಾಡ್ತೀನಿ, ಅಕಾಡೆಮಿ ಮಾಡ್ತೀನಿ ಅಂದಿದ್ರು. ಅದಾದಮೇಲೆ ನಾನು ಪ್ರಪೋಸಲ್ ತೊಗೊಂಡು ಹೋದಾಗ 2 ಇಂಡಿಯನ್ ರಿಸರ್ವ್ ಪೊಲೀಸ್ ಬಂದಿತ್ತು. ಒಂದು ನಂದಿ ಬೆಟ್ಟಕ್ಕೆ, ಇನ್ನೊಂದು ನನ್ನ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಅದೇ ಥರ ಒಂದು ಸೈನ್ಸ್ ಸೆಂಟರ್ ಅಂತ ನಾವು 10 ಎಕರ್ಸ್ ಜಾಗ ಕೊಟ್ಟಿದ ತಕ್ಷಣ ಸರ್ಕಾರ ಅದಕ್ಕೂ ಕೂಡ 8 ಕೋಟಿ ಗ್ರ್ಯಾಂಟ್ಸ್ ಇಟ್ಟಿದೆ. ಮತ್ತು ಫಸ್ಟ್ ಟೈಮ್ ನಮಗೆ ಕಳೆದ 5 ವರ್ಷಗಳಲ್ಲಿ ನಾನು ಭಾಳ ನೋವು ತಿಂದಿದ್ದೆ. ಒಂದು ಇಲಾಖೆ, ಬಿಲ್ಡಿಂಗು, ಅನುದಾನ ಎಲ್ಲ ಥರೋದ್ರಲ್ಲಿ ನೋವು ತಿಂತಾ ಇದ್ವಿ. ನಮ್ಮದೇ ಸರ್ಕಾರ ಬಂದಾದಮೇಲೆ ಕ್ಷೇತ್ರದ ರೈತರಿಗೆ, ಓದ್ಕೊಂಡಿರುವಂಥ ಎಜುಕೇಟೆಡ್ ಯಾರಿದ್ದಾರೆ ಅವರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಿಸ್ತೀನಿ ಅಂತ ಒಂದು ಏನು ಭರವಸೆ ಕೊಟ್ಟಿದ್ರು, ಪ್ರಾಮಿಸ್ ಮಾಡಿದರು. ಎಜುಕೇಟೆಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸು, IT ಪಾರ್ಕು, ಸಾಫ್ಟ್ವೇರ್ ಪಾರ್ಕ್ ಮಾಡ್ತೀನಿ ಇಲ್ಲಿ. ಅದಾದಮೇಲೆ ಎಷ್ಟು ರೆವಿನ್ಯೂ ಜನ್ರೇಟ್ ಮಾಡೋಕ್ಕಾಗತ್ತೆ ಅಷ್ಟು ರೆವಿನ್ಯೂ ಜನ್ರೇಟ್ ಮಾಡಲಿಕ್ಕೆ ಬ್ಯಾಂಗ್ಳೂರಲ್ಲಿ ಹೇಗೆ ಎಲೆಕ್ಟ್ರಾನಿಕ್ ಸಿಟಿ ಎಲ್ಸಿಟಾ ಇದೆ, ಅದೇ ಥರ ನಾನು ಬರೋವಂಥ ದಿನಗಳಲ್ಲಿ KGFಗೆ ನಾನು ಅಂಥದ್ದೇ ಒಂದು ಕೊಡುಗೆ ಕೊಡ್ತೀನಿ, ಮಾದರಿಯಾಗಿ ಮಾಡ್ತೀನಿ ಇಡೀ ರಾಜ್ಯದಲ್ಲಿ ಅಂದ್ಬಿಟ್ಟು ಮೈಸೂರಲ್ಲಿ ಮಾಡ್ಬೋದಾಗಿತ್ತು, ತುಮಕೂರಲ್ಲಿ ಮಾಡ್ಬೋದಾಗಿತ್ತು, ದಾವಣಗೆರೆಯಲ್ಲಿ ಮಾಡ್ಬೋದಾಗಿತ್ತು. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿದ್ದ ತಕ್ಷಣ, ಜಾಗ ಕೊಟ್ಟಿದ ತಕ್ಷಣ ಈ ಜಾಗದಲ್ಲಿ ಭರವಸೆ ಕೊಟ್ಟಿದ್ದೀನಿ, ನಾನು ಆ ಮಾತು ಉಳಿಸ್ಕೋಬೇಕು ಅಂತಂದ್ಬಿಟ್ಟು 1 ವರ್ಷ ಆಗಿದೆ. ಆದರೆ ಎಲ್ಲೂ ನಾವು ಈವರೆಗೂ ಮಾಡಿಲ್ಲದೆ ಇರೋ ಅನುಭವ ಇರೋದ್ರಿಂದ ಹಂತವಾಗಿ ಇದೇ ಥರ ಮಾಡ್ತೀನಿ ಅಂತ
ಅದೇ ಏನು ಹೇಳಿದಾರೋ ಅದನ್ನು ಮಾಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಆ ನಂಬಿಕೆಯಿಂದ ನಾನು ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ, ನನ್ನ ಕ್ಷೇತ್ರದ ಜನತೆ ಪರವಾಗಿ ನನ್ನ ಮೇಲೆ ನಂಬಿಕೆ ಇಟ್ಟು ನಾವಿಷ್ಟೆಲ್ಲ 20-30 ಸಾವಿರ ಜನ ಕಾರ್ಮಿಕರು ನನ್ನ ಕ್ಷೇತ್ರದಲ್ಲಿ 20 ವರ್ಷಗಳಿಂದ ಅನುಭವಿಸ್ತಾ ಇರುವಂಥ ನರಕಕ್ಕೆ ಒಂದು ದಿನ ಅಂತ್ಯ ಇರುತ್ತೆ ಅಂತ ನಾನು ಕನಸು ಕಾಣ್ತಾ ಇದ್ದೆ. ಅಂಥದಕ್ಕೆ ಇವತ್ತು ಒಂದು ಅವ್ರ ಪ್ರಯತ್ನ, ನಾನು ನನ್ನ ಸರ್ಕಾರನ ಆರಾಧಿಸ್ತೀನಿ. ಅದಕ್ಕಿಂತ ನಾನು ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಇಂಥದ್ದು ಒಂದು ಕೊಡುಗೆ ನನ್ನ ಕ್ಷೇತ್ರಕ್ಕೆ ಬಂದರೆ ನನ್ನ ಕ್ಷೇತ್ರ ಜನ ಗೆಲ್ಸಿದ್ದಕ್ಕೆ ಮತ್ತು ನಾನು ಈ ಕಾರ್ಯಕ್ರಮನ ತೊಗೊಂಬಂದಿದ್ದಕ್ಕೆ ನನಗೆ ಪುಣ್ಯ ಅಂತ ನಾನು ಅನ್ಕೊಂತೀನಿ. ಮೆಡಿಕಲ್ ಕಾಲೇಜ್ ಏನಾದರೂ ನಮ್ಮ ತಾಲೂಕು ಬರ್ಬೋದು. ಯಾಕೆ ಅಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇದೆ. ಬರೋವಂಥ ದಿನಗಳಲ್ಲಿ ಇದೊಂದು ಇಂಡಸ್ಟ್ರಿಯಲ್ ಟೌನ್ಶಿಪ್ ಆಗಿ, ಇಂಟಿಗ್ರೇಟೆಡ್ ಟೌನ್ಶಿಪ್ ಆಗಿ, ಬಂಗಾರಪೇಟೆ ಕ್ಷೇತ್ರ, KGF ಕ್ಷೇತ್ರ, ಆ ಕಡೆ ಮುಳಬಾಗಿಲು ಕ್ಷೇತ್ರಕ್ಕೂ ಒಳ್ಳೇದಾಗುತ್ತೆ ಅಂತಂದರೆ ಎಲ್ಲಿ ಯೋಗ್ಯವಾಗಿದೆ ಜಿಲ್ಲೆಗೆ ಬಂದಾಗಿದೆ. ಇನ್ನು ಎಲ್ಲಿ ಅದು ಯೋಗ್ಯವಾಗಿ ಬರುತ್ತೆ ಅಂದರೆ ಜಿಲ್ಲೆಗೆ ಒಂದ್ಸತಿ ಒಂದು ವರ ಸಿಕ್ಕೇ ಆಗಿದೆ. ಅದು ಎಲ್ಲಿ ಯೋಗ್ಯವಾಗಿ ಅನುಕೂಲ ಆಗುತ್ತೆ ಅಂತ ದೂರದೃಷ್ಟಿ ಇಟ್ಕೊಂಡು ಮಾಡಿದಾಗ ಆಗಲಿ. ಒಂದ್ಸತಿ ಒಂದು ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಬಂದಿದೆ ಅಂದರೆ ಈಗ ಏನೇ ಸಮಸ್ಯೆ ಬಂದರೂ ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ, ಇಲ್ಲ ಕುಪ್ಪಂ ಕಡೆ ಹೋಗ್ತಾ ಇದ್ದೀವಿ, ವೆಲ್ಲೂರ್ಗೆ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಬೆಟರ್ ನಮ್ಮ ಇಡೀ ಜಿಲ್ಲೆಯಲ್ಲಿ ಎಲ್ಲಿ ಯೋಗ್ಯವಾಗಿರೋ ಜಾಗಕ್ಕೆ ಬಂದರೆ ಒಳ್ಳೆಯದು. ನಾವು 3 ಜನ ಸ್ವಾಗತಿಸ್ತೀವಿ. ಮೇಡಮ್, ಈಗ 106 ಕೋಟಿ ನಮ್ಮ ಅವಳಿ ವಿಧಾನಸಭಾ ಕ್ಷೇತ್ರಕ್ಕೆ ಹರಿದು ಬರ್ತಾನೆ ಇದೆ. ಸರ್ಕಾರ ನಿಮ್ಮ ಮೇಲೆ ನಂಬಿಕೆ ಇತ್ತು, ಪ್ರೀತಿ ಮೇಲೆ ಕೊಡ್ತಾನೆ ಇದೆ. ಆರ್ ಯು ಸ್ಯಾಟಿಸ್ಫೈಡ್ ದ ಗವರ್ಮೆಂಟ್? ನೋಡಿ, ಕೋವಿಡ್ ಆದಮೇಲೆ ಖಂಡಿತವಾಗೂ ನಾನು ನನ್ನ ಸರ್ಕಾರನ ಅಭಿನಂದಿಸ್ತೀನಿ. ಕೋವಿಡ್ ದಿನಗಳಲ್ಲಿ ಭಾಳ ಕಷ್ಟದ